ಅವ್ರಿಗೆ ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀನಿ. ವಿಧಾನಮಂಡಲದ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅದು ಇನ್ನೂ ಸಿನಿಡೆ ಅರ್ಜೆಂಟ್ ಆಗಿತ್ತು ಬಿಟ್ಟಿತ್ತು, ಒಟ್ಟೆ ಪ್ರೊಸೆಸ್ ನಡೆದ ಅಸೆಂಬ್ಲಿ ನಡೆದ. ಅಸೆಂಬ್ಲಿ ನಡೆಯುವಾಗ ಯಾರದೇ ಶಾಸಕರನ್ನ ನೀವು ಅರೆಸ್ಟ್ ಮಾಡೋದಾದ್ರೆ ಮತ್ತು ಸ್ಪೀಕರ್ ಅವರ ಗಮನಕ್ಕೆ ತರಬೇಕು, ಅವರ ಅನುಮತಿಯನ್ನು ತರಬೇಕು. ಆ ಸದನದಲ್ಲಿ ಅವ್ರ ಕಸ್ಟಡಿಯನ್ನು, ಆ ಶಾಸಕರ ಕಸ್ಟಡಿಯನ್ನು ಅವರು ಸ್ಪೀಕರ್ ಮತ್ತು ಸಭಾಪತಿ ಸದನ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಎಫ್ಐಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂತದ್ದು ಅದು ಕಾನೂನು ಬಾಹಿರ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಇದನ್ನು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಲೀಡರ್ಸು, ಸದನ ನಡೆದಂತಹ ಪದ ಪ್ರಯೋಗಗಳು ಇವಲ್ಲ, ಸದನದಲ್ಲಿ ನಡೆದದ್ದು ನೀವು ಒತ್ತಾಯ ಮಾಡಬಹುದಿತ್ತು. ಇದು ಅಶ್ಲೀಲವಾದಂತಹ ಪದ ಆಗಿದ್ರೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಸಂಸದೀಯ ಪದಗಳಾಗಿದ್ರೆ ನೀವು ಸಭಾಪತಿಯವರು ಒತ್ತಾಯ ಮಾಡಬೇಕಾಗಿತ್ತು. ಇನ್ನ ರೆಕಾರ್ಡಿಂದ ತೆಗೆದು ಹಾಕಿರಿ ಅಂತ ಹೇಳಿ ತೆಗೆದು ಹಾಕಿರಿ, ಅಲ್ಲೇ ಕೇಳಬೇಕಾಗಿತ್ತು. ಇದು ಈ ರೀತಿ ಇದೆ, ನೀವು ವೆರಿಫೈ ಮಾಡ್ರಿ, ಅವ್ರ ಕಡೆ ಕ್ಷಮಾಪಣೆ ಕೇಳಿ ಅಂತ ಒತ್ತಾಯ ಮಾಡಬಹುದು. ಅದು ಬಿಟ್ಟು ಒಂದು ಹೈ ಡ್ರಾಮಾ ಮಾಡ್ಲಿಕ್ಕೆ ಹೊಂಟ್ರಿ ಇವರಲ್ಲ.